ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು 9 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ. ಇವತ್ತು ಶೇರ್ ಮಾರ್ಕೆಟಿಗೆ ರಜಾ ಇರಲಿಲ್ಲ, ಸೆಟಲ್ಮೆಂಟ್ಸ್ ಇವತ್ತು ಆಗ್ತಾ ಇರಲಿಲ್ಲ, ಬಟ್ ಶೇರ್ ಮಾರ್ಕೆಟ್ ನಡೀತು. ಇವತ್ತು ನೋಡೋಣ ಬನ್ನಿ ಏನಾಯಿತು ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,642.75ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಹೆಚ್ಚು ಕಡಿಮೆ 22,600 ಮೇಲೆ ಇದೆ ನಿಫ್ಟಿ. ಈ ಒಂದು 23.55 ಪಾಯಿಂಟ್ಸ್ ಅಷ್ಟು ಇಳಿಕೆ ಆದ್ರೂ ಹೆಚ್ಚು ಕಡಿಮೆ 22,600 ಮೇಲೆ ಟ್ರೇಡ್ ನಡೀತಾ ಇದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು 58.80 ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ 74,683.70ಗೆ ಕ್ಲೋಸ್ ಆಯಿತು. ಹಾಗೆ ಟ್ರೆಂಡಿಂಗ್ ಶೇರ್ಗಳು ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ ನೋಡೋದಾದರೆ ಇವತ್ತು ಸುಮಾರು ಒಂದು 60 ಪೈಸೆ ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 40 ರೂಪಾಯಿ 90 ಪೈಸಕ್ಕೆ ಇವತ್ತು ಕ್ಲೋಸ್ ಆಯಿತು. ಹೆಚ್ಚು ಕಡಿಮೆ ನೀವು ಸುಜ್ಲಾನ್ ಎನರ್ಜಿನ ಗಮನಿಸಿದ್ರೆ ಹೆಚ್ಚು ಕಡಿಮೆ 30 ರೂಪಾಯಿಂದ 40 ರೂಪಾಯಿ ಹತ್ತತ್ರನೇ ಟ್ರೇಡ್ ಆಗ್ತಾ ಇರುತ್ತೆ. ಕೆಲವು ಟೈಮ್ ಕಡಿಮೆ ಆಗುತ್ತೆ, ಕೆಲವು ಟೈಮ್ ಜಾಸ್ತಿ ಆಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ನ ಇದರಲ್ಲಿ ಟ್ರೈ ಮಾಡ್ಬೋದು. ಏನಾರು ಏರಿದ್ರೆ ಇದರಲ್ಲಿ ರಿಟರ್ನ್ಸ್ ಚೆಕ್ ಮಾಡ್ಕೋಬೋದು. ಹಾಗೆ IRFCನಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 30 ಪೈಸೆ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ರಿಲಯನ್ಸ್ ಪವರ್ನಲ್ಲೂ ಅಷ್ಟೇ ಸುಮಾರು ಹೆಚ್ಚು ಕಡಿಮೆ ಹತ್ತಿರ ಒಂದು 4% ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲಲ್ಲಿ ನೋಡೋದಾದರೆ ಇವತ್ತು ಒಂದು 80 ಪೈಸೆ ಏರಿಕೆ ಕಂಡಿದೆ. ಇದೊಂದು ಟ್ರೆಂಡಿಂಗ್ ಶೇರ್. ಹಾಗೆ HDFC ಬ್ಯಾಂಕ್ ನೋಡೋದಾದರೆ ಇತ್ತೀಚೆಗೆ ಸ್ವಲ್ಪ ಏರಿಕೆ ಆಗ್ತಾ ಇದೆ, ಬುಲ್ಲಿಶ್ ಟ್ರೆಂಡ್ನಲ್ಲಿ ಇದೆ. ಹೆಚ್ಚು ಕಡಿಮೆ ಒಂದು ಹತ್ತಿರ ಒಂದು ₹1.95 ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಯಿತು. ಹಾಗೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಇವತ್ತು ಹತ್ತಿರ ಒಂದು 3% ಅಷ್ಟು ಅಂದರೆ ಒಂದು ₹5 ಅಷ್ಟು ಇಳಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಅಪೋಲೋ ಹಾಸ್ಪಿಟಲ್ಸಲ್ಲಿ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹197.30 ಅಷ್ಟು ಏರಿಕೆ ಆಗಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಚೆನ್ನಾಗಿ ಮಾಡಿದೆ, ಸುಮಾರು ಇವತ್ತು ಒಂದು ₹11.80 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ICICI ಬ್ಯಾಂಕು ಹೆಚ್ಚು ಕಡಿಮೆ ಇವತ್ತು ₹19.90 ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನ್ಸರ್ವ್ನಲ್ಲಿ ಸುಮಾರು ₹21.25 ಅಷ್ಟು, ಇನ್ಫೋಸಿಸ್ನಲ್ಲಿ ಪ್ರತಿ ಒಂದು ಶೇರಲ್ಲಿ ₹18.15 ಅಷ್ಟು, ಐಚರ್ ಮೋಟರ್ಸಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ₹43 ಅಷ್ಟು, ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು ₹20.50 ಅಷ್ಟು ಏರಿಕೆ ಆಗಿದೆ. ಹಾಗೆ ಮಹೀಂದ್ರ ಆ್ಯಂಡ್ ಮಹೀಂದ್ರ, ಅಡಾನಿ ಪೋರ್ಟ್ಸ್, ಟಾಟಾ ಸ್ಟೀಲ್, ಆಕ್ಸಿಸ್ ಬ್ಯಾಂಕ್, ಡಿವಿಸ್ ಲ್ಯಾಬೊರೇಟರೀಸ್, ಬಜಾಜ್ ಫಿನಾನ್ಸ್, ನೆಸ್ಲೆ ಇಂಡಿಯಾದಲ್ಲಿ ಏರಿಕೆ ಆಗಿದೆ. ಹಾಗೆ ಇವತ್ತು ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಇಂಡಿಯಾ ಲಿಮಿಟೆಡ್ TRIL ಇದು ಹೆಚ್ಚು ಕಡಿಮೆ ಒಂದೇ ವರ್ಷದಲ್ಲಿ 738% ಅಷ್ಟು ಏರಿದೆ. ಅಂದರೆ ಹೆಚ್ಚು ಕಡಿಮೆ ₹438.75 ಅಷ್ಟು ಇದು ಏರಿಕೆ ಕಂಡಿರುವ ಒಂದು ಶೇರ್. ಅಂದರೆ ಒಂದೇ ವರ್ಷದಲ್ಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು ಎಷ್ಟಿತ್ತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ₹59 ಅಷ್ಟರಲ್ಲಿ ಟ್ರೇಡ್ ಆಗ್ತಾ ಇದ್ದರೆ ಇವತ್ತು ನಾವು ಹತ್ತಿರ ಒಂದು ₹500 ಇದು ಟ್ರೇಡ್ ನಡೀತಾ ಇದೆ. ಅಷ್ಟು ಏರಿಕೆ ಆಗಿದೆ. ಇದು ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಅಂದರೆ ಟ್ರಾನ್ಸ್ಫಾರ್ಮರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ, ಎಲೆಕ್ಟ್ರಿಕಲ್ ರಿಲೇಟೆಡ್ ಕಾಂಪೋನೆಂಟ್ಸ್ನ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹೆಚ್ಚು ಕಡಿಮೆ 10 ಏಪ್ರಿಲ್ 2023 ನೋಡೋದಾದರೆ ಒಂದು ₹55.45 ಇತ್ತು. ಅದೇ ಇವಾಗ ನೋಡೋದಾದರೆ 9 ಏಪ್ರಿಲ್ 2024 ನೋಡೋದಾದರೆ ಸುಮಾರು ₹498.25 ಟ್ರೇಡ್ ಆಗ್ತಾಯಿದೆ. ಇದು ಒಂದು ಒಳ್ಳೆ ರಿಟರ್ನ್ಸ್ ಅಂತ ಹೇಳಿದ್ರೆ ತುಂಬ ಹೆಚ್ಚಾಗಿ ಕೊಟ್ಟಿರೋ ಒಂದು ಕಂಪನಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಕಂಪ್ನಿ ಅಂತ ಹೇಳಿದ್ರೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್. ಇದು ಒಂದು ಮಲ್ಟಿ ಬ್ಯಾಗರ್ ಡಿಫೆನ್ಸ್ ಸ್ಟಾಕ್ ಅಂತ ಹೇಳ್ಬೋದು. ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಡಿಫೆನ್ಸ್ ರಿಲೇಟೆಡ್ ಮಿಸೈಲ್ಸ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ನೋಡೋದಾದರೆ ಇವಾಗ ಕ್ಲೋಸ್ ಆಗಬೇಕಾದ್ರೆ ಹೆಚ್ಚು ಕಡಿಮೆ 1949.95 ಇವತ್ತಿಗೆ ಹೆಚ್ಚು ಕಡಿಮೆ ಇದು 372% ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಸ್ಟಾಕ್ ಅಥವಾ ಒಂದು ಶೇರು ಅಂತ ಹೇಳ್ಬೋದು. ಈ ಶೇರಲ್ಲಿ ಹೋದ ವರ್ಷ ನಾವು ನೋಡೋದಾದರೆ ಸುಮಾರು ₹413ಗೆ ಟ್ರೇಡ್ ಆಗ್ತಾಯಿತ್ತು. ಅದೇ ನಾವು ಇವಾಗ ನೋಡೋದಾದರೆ ಸುಮಾರು ₹1951.95 ಇದು ಟ್ರೇಡ್ ಆಗ್ತಾ ಇದೆ. ಹಾಗೆ ಹೇಳೋದಾದರೆ TRIL ಅಂತ ಏನು ಹೇಳಿದ್ವಿ ಅದು ಒಂದು ಎಕ್ಸ್ಪರ್ಟ್ ತಜ್ಞರು ಹೇಳೋ ಪ್ರಕಾರ, ಆಮೇಲೆ ಒಂದು ಫಿನಾನ್ಷಿಯಲ್ ಬ್ರೋಕರೇಜ್ ಕಂಪ್ನಿಗಳು ಹೇಳೋ ಪ್ರಕಾರ ಇದರಲ್ಲಿ ಇನ್ನೂ ಸ್ವಲ್ಪ ಪೊಟೆನ್ಷಿಯಲ್ ಇದೆ ಏರೋದಕ್ಕೆ ಅಂತ ಹೇಳಿದ್ದಾರೆ. ಬಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನಾವೇನು ಹೇಳೋದಕ್ಕೆ ಬರೋದಿಲ್ಲ, ಅದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.